ಸಂತೋಷ್ಗೆ ನಿಂದನೆ ಪ್ರಕರಣದಲ್ಲಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಿಎಲ್ ಸಂತೋಷ್ ಅವರಿಗೆ ನಿಂದನೆ ಪ್ರಕರಣದಲ್ಲಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಏಕವಚನದಲ್ಲಿ ಅವರನ್ನ ಮಾತನಾಡಿದ್ದಾರೆ. ಉಜಿರೆಯ ತಿಮರೋಡಿ ನಿವಾಸದಲ್ಲೇ ಬಂಧಿಸಿದ್ದಾರೆ ನೋಡಿ ಪೊಲೀಸರು. ಬಿಎಲ್ ಸಂತೋಷ್ಗೆ ನಿಂದನೆ ಪ್ರಕರಣದಲ್ಲಿ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಅವಹೇಳನವಾಗಿ ಮಾತನಾಡಿರ್ತಾರೆ. ಉಜಿರೆಯ ತಿಮರೋಡಿ ನಿವಾಸದಲ್ಲೇ ಬಂಧಿಸಿದ್ದಾರೆ ಪೊಲೀಸರು. ಬಿಎಲ್ ಸಂತೋಷ್ಗೆ ನಿಂದನೆ ಪ್ರಕರಣದಲ್ಲಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿನ ಮನೆಯಲ್ಲಿ ನೋಡಿ ಅರೆಸ್ಟ್ ಮಾಡಲಾಗಿದೆ ತಿಮರೋಡಿ ಅವರನ್ನ. ಬಿಎಲ್ ಸಂತೋಷ್ಗೆ ನಿಂದನೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಲಾಗಿರುವುದು. ಏಕವಚನದಲ್ಲೇ ಅವರು ಮಾತನಾಡಿರ್ತಾರೆ. ಬಿಎಲ್ ಸಂತೋಷ್ ಅವರಿಗೆ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಏಕವಚನದ ಪದಗಳನ್ನ ಅವರು ಬಳಕೆ ಮಾಡಿದಲ್ಲದೆ ಅನೈತಿಕವಾದಂತಹ ಸಂಬಂಧ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡಿರ್ತಾರೆ. ಸೊ ಈ ಒಂದು ಕಾರಣವಾಗಿ ಸಂತೋಷ್ ಅವರಿಗೆ ನಿಂದನೆ ಮಾಡಿದಂತಹ ಆರೋಪ ಸಲುವಾಗಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಉಜಿರೆಯ ತಿಮರೋಡಿ ಅವರ ನಿವಾಸದಲ್ಲೇ ಬಂಧಿಸಿದ್ದಾರೆ ನೋಡಿ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿನ ಮನೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ತಿಮರೋಡಿ ಅವರು. ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ. ಸಾಕಷ್ಟು ಕಳೆದ ಒಂದು ತಿಂಗಳಿನಿಂದ ಅಬ್ಬಬ್ಬ ಏನ್ ತಿಮರೋಡಿ ಅವರ ಅಟ್ಟಹಾಸವೇ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ವಿಚಾರ ಇರಬಹುದು ಅಥವಾ ಬಿಎಲ್ ಸಂತೋಷ್ ಅವರ ವಿಚಾರ ಇರಬಹುದು, ಸಾಕಷ್ಟು ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನ ಒಂದಾದ ಮೇಲೆ ಒಂದು ವ್ಯಕ್ತಿಗಳ ಮೇಲೆ ಇರಬಹುದು ಅಥವಾ ಸ್ಥಳಗಳ ಮೇಲೆ ಇರಬಹುದು, ಧರ್ಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಒಂದೊಂದು ರೀತಿಯಾಗಿ ಈಗಾಗಲೇ ಹೇಳಿಕೆಯನ್ನ ನೀಡ್ತಾ ಇರುವಂತಹ ಕಾರಣವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ರಾಜೀವ್ ಕುಲಾಲ್ ಅನ್ನುವಂತಹ ವ್ಯಕ್ತಿ ದೂರನ್ನ ನೀಡಿದ್ರು. ಬಿಎಲ್ ಸಂತೋಷ್ ಅವರಿಗೆ ಏಕವಚನದ ಪದಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಎನ್ನುವಂತಹ ಕಾರಣವಾಗಿ ಏಕವಚನದಲ್ಲೇ ಟೀಕೆ ಮಾಡಿದ್ದಾರೆ, ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಎನ್ನುವಂತಹ ಕಾರಣವಾಗಿ ಅವರ ವಿರುದ್ಧವಾಗಿ ದೂರನ್ನ ಕೂಡ ದಾಖಲು ಮಾಡಲಾಗಿತ್ತು. ಆ ಸಂಬಂಧವಾಗಿ ಅರೆಸ್ಟ್ ಮಾಡಿದ್ದಾರೆ ನೋಡಿ ಪೊಲೀಸರು. ಈ ಹಿನ್ನೆಲೆಯಲ್ಲಿ ನೇರವಾಗಿ ಬಂದು ಮನೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯ ಪೊಲೀಸರಿಂದ ತಿಮರೋಡಿಯ ಬಂಧನ ಆಗಿದೆ. ಅರೆಸ್ಟ್ಗೂ ಮುನ್ನ ತಿಮರೋಡಿ ಮನೆಯಲ್ಲಿ ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಅರೆಸ್ಟ್ಗೂ ಮುನ್ನ ಬಿಎಲ್ ಸಂತೋಷ್ಗೆ ನಿಂದನೆ ಪ್ರಕರಣದಲ್ಲಿ ಈಗಾಗಲೇ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗಿನ ಅಪ್ಡೇಟ್ ಇದು. ಉಜಿರೆಯ ತಿಮರೋಡಿ ನಿವಾಸದಲ್ಲೇ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿನ ಮನೆಯಲ್ಲೇ ಪೊಲೀಸರು ಹೋಗ್ತಾರೆ. ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ ನೋಡಿ. ಅವರ ಮನೆಯ ಅಂಗಳದಲ್ಲಿ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಅಲ್ಲಿ ಅವರನ್ನ ಬೆಂಬಲಿಸುವಂತಹ ವ್ಯಕ್ತಿಗಳು ಎಲ್ಲರ ಒಂದು ಗುಂಪು ಕೂಡ ಅಲ್ಲಿ ಸೇರ್ಕೊಂಡಿತ್ತು. ಸೊ ಮಟ್ಟಣ್ಣ ಅವರನ್ನು ಕೂಡ ಗಮನಿಸ್ತಾ ಇದ್ದೀರಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಈಗಾಗಲೇ ಮಂದಿ ಕೂಡ ಅಲ್ಲಿ ನೆರೆದಿರುವುದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಿಎಲ್ ಸಂತೋಷ್ ಅವರಿಗೆ ಏಕವಚನದ ಪದಗಳನ್ನ ಅವರು ಬಳಕೆ ಮಾಡ್ತಾರೆ. ಜೊತೆಗೆ ಮಹಿಳೆಯರ ಮೇಲೂ ಕೂಡ ಅನೈತಿಕ ಸಂಬಂಧ ಇದೆ, ಅಲ್ಲಿದೆ ಅಂತ ಹೇಳಿ ಈ ರೀತಿಯಾದಂತಹ ಆರೋಪವನ್ನು ಕೂಡ ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವರು ಮಾಡ್ತಾರೆ. ಸೊ ಆ ಸಂಬಂಧವಾಗಿ ಇನ್ನು ರಾಜೀವ್ ಕುಲಾಲ್ ಅನ್ನುವಂತಹ ವ್ಯಕ್ತಿ ದೂರನ್ನ ಕೂಡ ಕೊಟ್ಟಿರ್ತಾರೆ ಈ ಸಂಬಂಧವಾಗಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ಕೂಡ ಅಲ್ಲಿ ಸೃಷ್ಟಿಯಾಯಿತು. ಯಾಕಂದ್ರೆ ಅವರನ್ನ ಬೆಂಬಲ ಮಾಡುವಂತಹ ವ್ಯಕ್ತಿಗಳು ಏನಿದ್ದಾರೆ ಎಲ್ಲರ ಒಂದು ಗುಂಪು ಕೂಡ ಅಲ್ಲಿ ಸೇರ್ಕೊಂಡಿತ್ತು. ಸೊ ಬಹಳಷ್ಟು ಹೈಡ್ರಾಮವೇ ಕೂಡ ಆ ಒಂದು ಸ್ಥಳದಲ್ಲಿ ಆಗಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಒಂದಲ್ಲ ಎರಡಲ್ಲ ಮೂರಲ್ಲ ಇವರ ಮೇಲಿನ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಒಂದಲ್ಲ ಬಹಳಷ್ಟು. ಒಂದ್ ರೀತಿಯಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸೌಜನ್ಯ ಪರವಾಗಿ ನಿಂತುಕೊಂಡಿದ್ದೀವಿ, ಹೋರಾಟವನ್ನ ಮಾಡ್ತಾ ಇದ್ದೀವಿ, ನ್ಯಾಯವನ್ನ ಕೊಡಿಸ್ತೀವಿ, ಈ ರೀತಿಯಾಗಿ ಎಲ್ಲ ಇದ್ದಂತಹ ತಿಮರೋಡಿ ಅವರು ಆನಂತರವಾಗಿ ನೋಡಿ ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನ ನೀಡ್ತಾರೆ. ಇದೀಗ ಅವರ ವಿರುದ್ಧವಾಗಿ ದೂರು ಏನ್ ದಾಖಲಾಗಿತ್ತು ಆ ಸಂಬಂಧವಾಗಿ ಈಗ ಅರೆಸ್ಟ್ ಮಾಡಲಾಗಿರುವಂತದ್ದು ತಿಮರೋಡಿ ಅವರನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರ್. ರೂಪೇಶ್, ಏನಾಗ್ತಾ ಇದೆ ಈಗ ಸ್ಥಳದಲ್ಲಿ, ಏನಿದೆ ಈಗ ಪ್ರೆಸೆಂಟ್ ಅಪ್ಡೇಟ್ ಏನಿದೆ ಇದ್ರ ಬಗ್ಗೆ? ಇಲ್ಲಿ ಪ್ರಮುಖವಾಗಿ ಯಾಕಂತಂದ್ರೆ ಈಗ ತಿಮರೋಡಿಯನ್ನ ಪೊಲೀಸ್ ಅವರು ನಿನ್ನೆ ನೋಟಿಸ್ ಅನ್ನು ಕೊಡ್ಲಿಕ್ಕೆ ಹೋಗಿದ್ರು. ಯಾಕಂತಂದ್ರೆ ಬಿಎಲ್ ಸಂತೋಷ್ ಅವರಿಗೆ ನಿಂದನೆ ಮಾಡಿದಂತ ಪ್ರಕರಣದಲ್ಲಿ ಪೊಲೀಸ್ ಅವರಿಗೆ ಈಗ ದೂರನ್ನ ಎಲ್ಲಿ ನೋಟಿಸ್ ಅನ್ನು ಕೊಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಕಾರ ಮಾಡಿಲ್ಲ, ಅದೇ ರೀತಿಯಾಗಿ ನೋಟಿಸ್ ಅನ್ನು ಕೂಡ ಸ್ವೀಕರಿಸಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇವತ್ತು ಪೊಲೀಸ್ ಅವರು ಸಾಕಷ್ಟು ಪೊಲೀಸ್ ಅವರನ್ನ ನಿಯೋಜನೆ ಮಾಡಿಕೊಂಡು ತುಕಡಿಗಳನ್ನ ಕರೆಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಹೋಗಿದ್ರು. ಇವತ್ತು ಆ ತಿಮರೋಡಿ ಮನೆ ಹೋದಾಗ ಅವರಿಗೆ ವಾಗ್ವಾದ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಈಗ ವಾರಂಟ್
ಮೇಲೆ ಅಂತ ಕೇಳಿದ್ದಾರೆ. ಹೀಗಾಗಿ ಈ ಪ್ರಕರಣದ ವಾರೆಂಟ್ ಬೇಡ, ನೀವು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ, ವಿಚಾರಣೆಗೆ ಹಾಜರಾಗಿ, ಯಾಕಂತಂದ್ರೆ ನಿಮ್ಮ ವಿರುದ್ಧ ನಿಂದನೆ ಪ್ರಕರಣ ದಾಖಲಾಗಿದೆ. ಅದೇ ರೀತಿಯಾಗಿ ವಾಮಗೋಚರ ನಿಂದಿಸಿದ ಪ್ರಕರಣ, ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅದು ಹರಿಬಿಟ್ಟ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣ ಗಂಭೀರವಾಗಿದ್ದು ಈ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಪೊಲೀಸರು ಈ ವೇಳೆಯಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಕಾರ್ಯ ನಾನೇ ಬರ್ತೀನಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆ ಹತ್ತ ಈಗ ತಿಮ್ರೋಡಿ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಪೊಲೀಸರು ಅವ್ರನ್ನ ಕರೆದುಕೊಂಡು ಹೋಗ್ತಿರುವಂತ ಮಾಹಿತಿ ಸದ್ಯಕ್ಕಿಸ್ತಾ ಇದೆ ಇಲ್ಲಿ. ಜೊತೆಗೆ ಸ್ಥಳದಲ್ಲಿ ಇನ್ನು ಯಾರ್ಯಾರು ಇದ್ರು? ಒಂದು ಸ್ಥಳದಲ್ಲಿ ತಿಮ್ಮರೋಡಿ ಅವರ ಬೆಂಬಲಿಗರು ಕೂಡ ಇದ್ರ? ವಾಗ್ವಾದ ಏನಾದ್ರು ಆಯ್ತಾ? ಯಾವ ರೀತಿ ಆಗಿತ್ತು ಅಲ್ಲಿನ ಪರಿಸ್ಥಿತಿ? ಯಾವ ರೀತಿ ಆಗಿತ್ತು ಇಲ್ಲಿ? ಯಾಕಂತ ಹೇಳಿದ್ರೆ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರ ಮನೆಗೆ ಬಂದಾಗ ಗಿರೀಶ್ ಮಠಣ್ಣ ಅವರು ಕೂಡ ಇದ್ರು. ಅದೇ ರೀತಿಯಾಗಿ ಸಾಕಷ್ಟು ಬೆಂಬಲಿಗರು ಕೂಡ ಇದ್ರು. ತಿಮ್ರೋಡಿಗೆ ಬೆಂಬಲವಾಗಿ ಅವ್ರು ನಿಂತಿದ್ರು ಅಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪೊಲೀಸರು ಬಂದಾಗ ವಾದವನ್ನು ಮಾಡಿ, ಯಾಕಂದ್ರೆ ಬಾಡಿ ವಾರೆಂಟ್ ಇಲ್ಲ, ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದೀನಿ, ಯಾವುದೇ ರೀತಿ ವಾರೆಂಟ್ ಇಲ್ಲ, ಯಾಕೆ ಬಂದ್ರಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಕರಣ ಸಂಬಂಧಪಟ್ಟು ವಾರೆಂಟ್ ಇಲ್ಲ, ಯಾಕಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಏನಿಲ್ಲ, ವಿಚಾರಣೆ ಕರೀತಾ ಇದೆ. ವಿಚಾರಣೆ ಕರಿಬೇಕಾದ್ರೆ ಯಾವ ವಾರೆಂಟ್ಗಳು ಬೇಕು, ನೀವು ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ, ನೋಟಿಸ್ ಎಲ್ಲ ಕೊಟ್ಟು ನೀವು ವಿಚಾರಣೆ ಬರಬೇಕು ಅಂತ ಹೇಳಿದ್ರೆ ನಾನು ವಿಚಾರಣೆಗೆ ಬರ್ಲಿಲ್ಲ. ಈಗ ವಿಚಾರಣೆಗೆ ಬರದೇ ಇರುವಂತ ಕಾರಣಗಳಿಗಾಗಿ ನಾನು ಈ ಸಂಬಂಧಪಟ್ಟಂತೆ ನಾನೀಗ ವಿಚಾರಣೆಗೆ ಹಾಜರಾಗದೇ ಇರೋ ಸಂದರ್ಭದಲ್ಲಿ ನಾನೀಗ ಈ ದೂರನ್ನ ಈ ಒಂದು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ ಅಂತ ಪೊಲೀಸರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಂದೇ ಕಾರಣದಲ್ಲಿ ಬರ್ತೀನಿ, ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬರ್ತೀನಿ, ಅದೇನಂತೇಳಿ ನಾನು ಹೇಳಿಕೆಯನ್ನು ಕೊಡ್ತೇನೆ ಅಂತ ಹೇಳಿ ತಿಮ್ರೋಡಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿ ವಶಕ್ಕೆ ಪಡ್ಕೊಂಡಿಲ್ಲ. ಹೀಗಾಗಿ ಮುಂದೆ ಕಾರಣದಲ್ಲಿ ಬನ್ನಿ, ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಿಮ್ರೋಡಿ ಅವರು ಈಗ ಹೊರಟಿದ್ದಾರೆ. ಈಗ ಹಾಗಿದ್ರೆ ಅವರನ್ನ ಬೆಂಬಲಿಗರಿಗೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಹೇಗೆ? ಇಲ್ಲಿ ಪೊಲೀಸ್ನವರು ಈಗ ತಿಮ್ರೋಡಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ತಿಮ್ರೋಡಿ ಅವರದೇ ಕಾನೂನಿದ್ದಾರೆ. ತಿಮ್ರೋಡಿ ಜೊತೆ ಗಿರೀಶ್ ಮಠಣ್ಣ ಅವರು ಕೂಡ ಇದ್ದಾರೆ. ಹೀಗಾಗಿ ಇಲ್ಲಿ ತಿಮ್ರೋಡಿ ಅವರು ಹೇಳೋದು ಒಂದೇನು ಬಾಡಿ ವಾರೆಂಟ್ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಹೀಗಾಗಿ ಖಾಸಗಿ ಕಾರಣದಲ್ಲೇ ಈಗ ಬ್ರಹ್ಮವರ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿ ಬೆಂಬಲಿಗರು ಕೂಡ ಇದ್ದಾರೆ. ಬೆಂಬಲಿಗರಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ತಿಮ್ರೋಡಿ ಮಾತ್ರ ಬರ್ಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ಕಾರಣದಲ್ಲಿ ಗಿರೀಶ್ ಮಠಣ್ಣ ಅವರು, ತಿಮ್ರೋಡಿ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಮನೆಯಿಂದ ಹೊರಬಂದು ಅವರು ಕಾರಿನಲ್ಲಿ ಕುಳಿತೀಗ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದಕ್ಕೆ ಪೊಲೀಸರು, ಯಾಕಂದ್ರೆ ಒಟ್ಟಾರೆಯಾಗಿ 100ಕ್ಕೂ ಹೆಚ್ಚು ಜನ ಪೊಲೀಸ್ನವರು ಇದರ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರದ ಮೇಲೆ ಕೂಡ ಆರೋಪವನ್ನ ತಿಮ್ರೋಡಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಿಚಾರಣೆ ಹೋಗುವ ಮುನ್ನ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಇವರ ವಿರುದ್ಧ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ FIR ಆಗಿರುವಂತದ ಅಥವಾ ಇನ್ನುಳಿದಂತಹ ಯಾವ್ದಾದ್ರು ಪ್ರಕರಣಗಳು ಕೂಡ ಇವರ ಮೇಲೆ ದಾಖಲಾಗಿರುವಂತದ? ಒಂದೇ ಕೇಸ್ ಇರುವಂತದ? ಅಂದ್ರೆ BL ಸಂತೋಷ್ ಅವರ ಪ್ರಕರಣ ಸಂಬಂಧವಾಗಿ ಮಾತ್ರ ಅರೆಸ್ಟ್ ಮಾಡಿರುವಂತದ ಹೇಗೆ? ಸದ್ಯಕ್ಕೆ ಈಗ ಪೊಲೀಸರು ಅವ್ರನ್ನ ಒಂದು ಪ್ರಕರಣ ಸಂಬಂಧಪಡುತ್ತೆ. ಯಾಕಂತ ಹೇಳಿದ್ರೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಗಣೇಶ್ ಕುಲಾರ್ ಎಂಬಾತ ದೂರನ್ನು ಕೊಟ್ಟಿದ್ರು. BL ಸಂತೋಷ್ ವಾಮಾಗುತ್ತ ನಿಂದನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಿಜೆಪಿಗರೆಲ್ಲ ಈಗ ಮುಗಿಬೀಳ್ಲಿಕ್ಕೆ, ಯಾಕಂದ್ರೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಇದೇ ಕಾರಣ. ಯಾಕಂತ ಹೇಳಿದ್ರೆ ಈಗ ಇವರು BL ಸಂತೋಷ್ ಅವರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ ಆರೋಪವನ್ನ ತಿಮ್ರೋಡಿ ಮಾಡಿದ್ರು. ಕೇವಲ ಆರೋಪ ಮಾಡಿದ್ರಿಲ್ಲ, ಅವರು ವೈಯಕ್ತಿಕವಾಗಿ ಕೂಡ ನಿಂದನೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಒಂದಿಷ್ಟು ಅಶ್ಲೀಲ ಪದಗಳನ್ನು ಬಳಸಿ ತಿಮ್ರೋಡಿನ ಇಲ್ಲಿ BL ಸಂತೋಷ್ ನಿಂದನೆ ಮಾಡಿದ್ರು. ಅದೇ ರೀತಿಯಾಗಿ ಗೊತ್ತಾ ಇದೆ, ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾತಾಡ್ತಾರೋ ಎಲ್ಲರಿಗೂ ಗೊತ್ತಾ ಇದೆ, ಆ ರೀತಿಯಾಗಿ ಮಾತಾಡಿದ್ರು. ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ತಿಮ್ರೋಡಿ ಅವ್ರನ್ನ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. BL ಸಂತೋಷ್ಗೆ ನಿಂದನೆ ಪ್ರಕರಣದಲ್ಲಿ ಈಗಾಗಲೇ ತಿಮ್ಮರೋಡಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಠಾಣೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚಿನ ವಿಚಾರಣೆಗೋಸ್ಕರ ಈಗಾಗಲೇ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಆನ್ ದ ವೇ ಹೋಗ್ತಾ ಇರುವಂಥದ್ದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಅವರನ್ನ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ನೋಟಿಸ್ ಕೂಡಿದ್ರು ನಿನ್ನೆ ನೀಡಿರ್ತಾರೆ ನೋಡಿ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ. ಆದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗದಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಕೂಡ. BL ಸಂತೋಷ್ಗೆ ಏನು ನಿಂದನೆ ಪ್ರಕರಣ ಸಂಬಂಧವಾಗಿ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ತಿಮ್ಮರೋಡಿಯನ್ನ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಈಗಾಗಲೇ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಖಾಕಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಭಾರಿ ಹೈಡ್ರಾಮೆ ಅವರ ಮನೆಯ ಅಂಗಳದಲ್ಲಿ ಕೂಡ ಕ್ರಿಯೇಟ್ ಆಯಿತು. ಜೊತೆಗೆ ನೋಡಿ ಗಿರೀಶ್ ಮಠಣ್ಣ ಅವರು ಕೂಡ ಇರುವಂಥದ್ದನ್ನ ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಆನಂತರವಾಗಿ ಎಲ್ಲರೂ ಕೂಡ ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಸೊ ಬಹಳಷ್ಟು ವಿಚಾರಣೆ ಕೂಡ ಇರುವಂಥದ್ದು. ಪ್ರಕರಣ ಸಂಬಂಧವಾಗಿ ಒಂದೇ ವಿಚಾರ ಅಂತ ಮಾತ್ರವಲ್ಲ, ಬಹಳಷ್ಟು ವಿಚಾರಗಳು ಕೂಡ ಈಗಾಗಲೇ ಇರೋದ್ರಿಂದಾಗಿ ಬಹಳಷ್ಟು ಆರೋಪಗಳು ಕೂಡ ತಿಮ್ಮರೋಡಿ ಅವರ ವಿರುದ್ಧವಾಗಿಯೂ ಕೂಡ ಕೇಳಿ ಬರ್ತಾ ಇರುವಂತಹ ಕಾರಣವಾಗಿ ಒಂದು ತಿಂಗಳಿನಿಂದಲೂ ಕೂಡ ಮಾಧ್ಯಮಗಳಲ್ಲಿ ಓಪನ್ ಮಾಡಿ ನೋಡಿದ್ರೆ ಬರೀ ತಿಮ್ಮರೋಡಿ ವಿಚಾರಗಳೇ ಈಗಾಗಲೇ ಗೊತ್ತಾಗ್ತಾ ಇರೋದ್ರಿಂದಾಗಿ, ಜೊತೆಗೆ ಅವಹೇಳನಕಾರಿಯಾಗಿ ಅವರು ಮಾತನಾಡುವಂತಹ ಹೇಳಿಕೆಗಳಿದೆಯಲ್ಲ, ವ್ಯಕ್ತಿಗಳ ಸಂಬಂಧವಾಗಿ ಅವರು ಮಾತನಾಡ್ತಾ ಇರುವಂಥದ್ದು ಅಥವಾ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಒಂದು ರೀತಿಯಾಗಿ ನಾಲಿಗೆಯನ್ನೇ ಹರಿಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತಿಮ್ಮರೋಡಿ ಅವರು. ಸೊ ಈಗಾಗಲೇ ಅವರನ್ನ ವಿಚಾರಣೆಗೆ ಅಂತ ಹೇಳಿ ಪೊಲೀಸರು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಕೂಡ ತಿಮ್ಮರೋಡಿಯವನ್ನ ಪಡೆದುಕೊಂಡಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ರೀತಿಯಾಗಿ
ಸೊ ವಿಚಾರಣೆಯ ನಂತರವಾಗಿ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಹೋಗುತ್ತೆ. ನೋಟಿಸನ್ನು ನೀಡಿದ್ರು ನೋಡಿ, ನಿನ್ನೆ ಬಂದು ನೋಟಿಸನ್ನು ಕೊಟ್ಟಿರ್ತಾರೆ. ನೋಟಿಸನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾಗಿ ಅವರು ವಿಚಾರಣೆಗೆ ಆಗಿರೋದಿಲ್ಲ. BL ಸಂತೋಷ್ ಅವರಿಗೆ ಏಕವಚನದ ಪದವನ್ನು ಅವರು ಮೊದಲು ಮಾತನಾಡಿರ್ತಾರೆ. ಏಕವಚನದಲ್ಲಿ ಅವರನ್ನ ಮಾತನಾಡಿಸಿರ್ತಾರೆ.